ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಮಹಾನಗರದ ದೇಶಮುಖ್ ಅವರ ನಿವಾಸದಲ್ಲಿ ಹಾರ್ಕೂಡದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸತತ 21ನೇ ವರ್ಷದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಭಿನ್ನಹ ಮತ್ತು ಶ್ರೀ ಸ್ವಾಮಿ ಅಯ್ಯಪ್ಪನವರ ಮಹಾ ಮಂಗಳಾರತಿ ಕಾರ್ಯಕ್ರಮ ಜರುಗಿತು. ಪರಮ ಪೂಜ್ಯ ಮಹಾಯೋಗಿ ಸದ್ಗುರು ಲಿಂಗೈಕ್ಯ ಶ್ರೀ ಹಾರಕೂಡದ ಚನ್ನಬಸವ ಯೋಗಿಗಳನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಕಲಬುರಗಿ ಮಹಾನಗರದ ಮತ್ತು ಕಲ್ಯಾಣ ಕರ್ನಾಟಕ ಭಾಗವಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಮಹಾದಾಸೋಹಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರರನ್ನು ಸ್ಮರಿಸಿ ಇಂದಿನ ಪವಿತ್ರ ಸಂದರ್ಭದಲ್ಲಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ವಂದಿಸಿ ಮಹಾನ್ ಚೈತನ್ಯ ಶಕ್ತಿಯಾಗಿರುವಂತಹ ಸಾವಿರಾರು ಆಸಕ್ತರನ್ನು ಮತ್ತು ಆಸ್ತಿಕರನ್ನು ಹೊಂದಿರುವಂತಹ ಅಯ್ಯಪ್ಪ ಸ್ವಾಮಿ ಮಹಾಪೂಜ್ಯರಿಗೆ ವಂದಿಸಿ ಇಂದಿನ ಪವಿತ್ರ ದಿನದಲ್ಲಿ ಶ್ರೀ ವಿಜಯಕುಮಾರ್ ದೇಶಮುಖ್ರವರು ಕಲ್ಲೂರವರು ಹಾರ್ಕೂಡ ಮಠದ ಪರಮಸದ್ಭಕ್ತರಾಗಿ ಭಕ್ತಿವಂತರಾಗಿ ನೀತಿವಂತರಾಗಿ ದಂಪತಿ ಸಮೇತವಾಗಿ ಅವರ ಕುಟುಂಬದ ಸರ್ವ ಸದಸ್ಯರೆಲ್ಲರೂ ಕೂಡಿಕೊಂಡು ಸುಮಾರು 31 ವರ್ಷದಿಂದ ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಆಚರಿಸಿ ಪ್ರತಿನಿತ್ಯ ಆ ವ್ರತದಲ್ಲಿ ವ್ರತಾಧಾರಿಗಳಾಗಿರ್ತಕ್ಕಂಥ ಎಲ್ಲ ಮಾಲಾಧಾರಿಗಳಿಗೆ ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಮನೆಯಿಂದಲೇ ಪ್ರಸಾದವನ್ನು ಏರ್ಪಡಿಸಿ ಅವರಿಗೆ ಪ್ರಸಾದವನ್ನು ತಯಾರಿಸಿ ಪ್ರಸಾದವನ್ನು ಬೆಳೆಸಿ ಸಾಯಂಕಾಲದ ಪವಿತ್ರ ಪ್ರಸಂಗದಲ್ಲಿ ಪ್ರಾರ್ಥನೆ ಪೂಜೆ ಧ್ಯಾನ ಎಲ್ಲವನ್ನ ಮಾಡಿ ಇದು ಕೇವಲ 1 ವರ್ಷದಿಂದಲ್ಲ 31 ವರ್ಷಗಳ ಪರ್ಯಂತರವಾಗಿ ಅದ್ಭುತವಾಗಿರ್ತಕ್ಕಂಥ ಪೂಜಾ ವ್ರತವನ್ನು ಅಯ್ಯಪ್ಪ ಸ್ವಾಮಿ ವ್ರತವನ್ನು ಆಚರಿಸಿದ್ದಾರೆಂದ ಮೇಲೆ ನಿಜವಾಗಿ ಅವರ ಹಿಂದೆ ಯಾವುದೋ ಒಂದು ಪುಣ್ಯದ ಔಷಧಿ ಮತ್ತು ಪೂಜ್ಯರ ಗುರುಗಳ ಹಿರಿಯರ ಎಲ್ಲರ ಆಶೀರ್ವಾದ ಸಂಪೂರ್ಣವಾಗಿ ನಾವು ವಿಜಯಕುಮಾರ್ ದೇಶಮುಖ್ರವರ ಮೇಲೆ ಇದೆ ಎನ್ನುವಂಥ ಸದ್ಭಾವನೆ ನಮಗಾಗ್ತಾ ಇದೆ. ಅಂಥ ಮಹಾಮಹಿಮರು ಇಂದಿನ ವೈಜ್ಞಾನಿಕ ಯುಗದಲ್ಲಿಯೂ ಕೂಡ ಇವತ್ತು ಬೇರೆ ಬೇರೆ ಜನಾಂಗದವರು ಕೆಲವು ಜನ ಬೇರೆ ಬೇರೆ ಕಾರ್ಯದಲ್ಲಿ ಕಾಲವನ್ನು ಕಳೆಯಬಹುದು. ಆದರೆ ಪ್ರತಿ ವರ್ಷ ತಪ್ಪದಂತೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ 41 ದಿನಗಳ ಪರ್ಯಂತರವಾಗಿ ಅತ್ಯಂತ ಕಠಿಣ ವ್ರತವನ್ನು ಪಾಲನೆ ಮಾಡಿ ವಿಶೇಷವಾಗಿ ಹಾರ್ಕೂಡ ಮಠಕ್ಕೆ ಆಗಮಿಸಿ ನಮ್ಮನ್ನು ಬರಮಾಡಿಕೊಂಡು ಪ್ರತಿ ವರ್ಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿ ದಾಸೋಹ ಕಾರ್ಯವನ್ನು ಮಾಡತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ದರೆ ಅದು ವಿಜಯಕುಮಾರ್ ದೇಶಮುಖ್ರವರಿಗೆ ಸಲ್ತಾ ಇದೆ ಅನ್ನುವಂಥ ಭಾವನೆಯನ್ನು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಹಾರ್ಕೂಡ ಮಠದಿಂದ ನಮ್ಮನ್ನು ಕೇವಲ 1 ವರ್ಷ ಅಲ್ಲ, ಇದು ಇಂದು ನಾವು ಆಗಮಿಸುತ್ತಿರುವುದು 21ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷ ತಪ್ಪದೆ ಮಠಕ್ಕೆ ಆಗಮಿಸಿ ಭಕ್ತಿಯಿಂದ ಆಮಂತ್ರಣವನ್ನು ಕೊಟ್ಟು ಪೂಜಾ ಕಾರ್ಯಕ್ರಮ ಏರ್ಪಡಿಸಿ ಪೂಜಾ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಬರಮಾಡಿಕೊಂಡು ಪಾದ ಪೂಜೆ, ಇಷ್ಟಲಿಂಗ ಪೂಜೆ, ರುದ್ರಾಭಿಷೇಕ ಎಲ್ಲ ಪೂಜೆಗಳನ್ನು ಭಕ್ತಿಯಿಂದ ಏರ್ಪಡಿಸಿ ತನು ಮನ ಧನದಿಂದ ಕಾರ್ಯವನ್ನು ಮಾಡುವಂಥ ಮಹಾತ್ಮರಾಗಿ ಒಬ್ಬ ಒಳ್ಳೆಯ ಆದರ್ಶ ಭಕ್ತನಾಗಿ ನಮ್ಮ ವಿಜಯಕುಮಾರ್ ದೇಶಮುಖ್ರವರು ಕಾರ್ಯ ಮಾಡ್ತಾ ಇದ್ದಾರೆ. ಇಂಥ ಪವಿತ್ರ ಪ್ರಸಂಗದಲ್ಲಿ ಪುಟ್ಟರಾಜ ಕವಿ ಗವಾಯಿಗಳವರು ಹೇಳಿರುವಂತಹ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ನಿಜವಾಗಿ ಮಹಾದೇವ ಅಂತ ಯಾರಿಗೆ ಕರಿಬೇಕೆನ್ನುವಂಥ ಮಾತನ್ನು ಪುಟ್ಟರಾಜ ಕವಿ ಗವಾಯಿಗಳವರು ತಮ್ಮ ವಚನದಲ್ಲಿ ಬರೀತಾ ಇದ್ದಾರೆ. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ ಎನ್ನುವ ತತ್ವವನ್ನು ಪುಟ್ಟರಾಜ ಕವಿ ಗವಾಯಿಗಳವರು ಹೇಳುವ ಹಾಗೆ ಇಂದು ವಿಜಯಕುಮಾರ್ ದೇಶಮುಖ್ರವರ ಹೃದಯದಲ್ಲಿ ನಮಗೆ ಏನು ಕಾಣ್ತಾ ಇದೆ ಅಂದ್ರೆ ಮಹಾದೇವನ ಸ್ವರೂಪ ಕಾಣ್ತಾ ಇದೆ. ಅವರ ಹೃದಯದಲ್ಲಿ ಹಾರ್ಕೂಡದ ಚನ್ನಬಸವ ಯೋಗಿಗಳಿದ್ದಾರೆ, ಅವರ ಹೃದಯದಲ್ಲಿ ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಅವರ ಹೃದಯದಲ್ಲಿ ಏನು ಕಾಣ್ತಾ ಇದೆ ಅಂತಂದ್ರೆ ಕಲಬುರಗಿಯ ಮಹಾದಾಸೋಹಿ ಶರಣಬಸವೇಶ್ವರರ ಆಧ್ಯಾತ್ಮದ ಚೈತನ್ಯ ಶಕ್ತಿ ತುಂಬಿ ತಿಳುಕ್ತಾ ಇದೆ ಅನ್ನುವಂಥ ಭಾವನೆ ನನಗೆ ಅನಿಸ್ತಾ ಇದೆ. ಆ ದಿಶೆಯಲ್ಲಿ ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿ ವ್ರತಾಚರಣೆ ಧರ್ಮಾಚರಣೆಯನ್ನು ನಂಬಿರುವಂತಹ ಸಂಸ್ಕೃತಿ.
ಇಲ್ಲಿ ವಿವಿಧತೆಯಲ್ಲಿ ಏಕತೆ, ವಿವಿಧತೆಯಲ್ಲಿ ಏಕತೆ, ಸಬ್ಕಾ ಮಾಲಿಕ್ ಏಕ್ ಎನ್ನುವ ಹಾಗೆ ಎಲ್ಲ ದೇವರುಗಳ ಹೆಸರುಗಳು ಬೇರೆ ಬೇರೆ ಇರಬಹುದು, ದೇವರೊಬ್ಬ ನಾಮ ಹಲವು. ಯಾವುದೇ ರೂಪದಲ್ಲಿ ಪರಮಾತ್ಮನನ್ನು ನಾವು ಪೂಜೆ ಮಾಡಿದ್ರು ಕೂಡ ಪರಮಾತ್ಮನ ಆಶೀರ್ವಾದ ಆಗ್ತಾ ಇದೆ. ಯಾಕೆಂದ್ರೆ ಹೆಣೆದ ಹೂಗಳು ಹಲವಾದರೂ ಹಾರ ಒಂದೇ, ಓಣಿಸಿದ ಮಣಿಗಳು ನೂರಾದರೂ ದಾರ ಒಂದೇ, ಕಡಲಿನ ಹೆಸರೇನಿರಲಿ ಕ್ಷಾರ ಒಂದೇ, ಹಾಲು ಕರೆದ ಹಸುಗಳ ಬಣ್ಣ ನೂರಾದರೂ ಕ್ಷೀರ ಒಂದೇ. ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನು ಪ್ರಾರ್ಥಿಸುವ, ಪೂಜಿಸುವ, ಯಜಿಸುವ, ಭಜಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ, ಉದ್ಧಾರ ಒಂದೇ ಅನ್ನುವ ತತ್ವದಂತೆ ಪರಮಾತ್ಮನನ್ನ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಪರಮಾತ್ಮನನ್ನ, ದೇವರನ್ನ, ನೇಚರ್ ಇಸ್ ಗಾಡ್, ನೇಚರ್ ಪವರ್ ಇಸ್ ಗಾಡ್ ಎನ್ನುವ ತತ್ವದಂತೆ ಸೃಷ್ಟಿಯಲ್ಲಿರ್ತಕ್ಕಂಥ ಅಗೋಚರವಾದಂತಹ ಶಕ್ತಿಯನ್ನು ನಾವು ಅನೇಕ ರೂಪದಲ್ಲಿ, ಸಾಕಾರ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಆ ದಿಶೆಯಲ್ಲಿ ಹಲವಾರು ಬಗೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜೆಯನ್ನು, ವ್ರತಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಸಂದರ್ಭದಲ್ಲಿ ಇವತ್ತು ದೇವಿ ವ್ರತ ಇರಬಹುದು, ಮಹಾತ್ಮ ಬಸವೇಶ್ವರ ಧ್ಯಾನ ಮಾಡಬಹುದು, ಯೇಸು ಕ್ರಿಸ್ತನ ಧ್ಯಾನ ಮಾಡಬಹುದು, ಮೊಹಮ್ಮದ್ ಪೈಗಂಬರ್ ಅವರ ಧ್ಯಾನ ಮಾಡಬಹುದು. ಅವರವರ ಭಕ್ತಿಗೆ ಅನುಸಾರವಾಗಿ, ಅವರವರ ಭಾವಕ್ಕೆ ಅವರವರ ತೆರನಾಗಿ ವೃತ್ತಿಯನ್ನು ಶಿವಯೋಗಿ ಎನ್ನುವ ತತ್ವದಂತೆ ನಾವು ಯಾವ ಭಾವದಿಂದ ನಾವು ಪೂಜೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಆ ರೂಪದಲ್ಲಿ ಪರಮಾತ್ಮ ನಿಸರ್ಗದಲ್ಲಿರ್ತಕ್ಕಂಥ ನಿರಾಕಾರವಾಗಿರ್ತಕ್ಕಂಥ ದೇವರು ನಮಗೆ ಸಾಕಾರ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಮ್ಮ ವಿಜಯಕುಮಾರ್ ದೇಶಮುಖರವರು 41 ದಿನಗಳ ಪರ್ಯಂತರವಾಗಿ ಅಯ್ಯಪ್ಪ ಸ್ವಾಮಿ ವ್ರತವನ್ನು ಕೈಕೊಂಡು ಭಕ್ತಿಯಿಂದ ಅರ್ಚನೆ, ಅರ್ಪಣೆ, ಅನುಭವವನ್ನು ಮಾಡ್ತಾ ಇದ್ದಾರೆ. ಕೊನೆಯ ಸಂದರ್ಭದಲ್ಲಿ ಎಲ್ಲ ಮಾಲಾಧಾರಿಗಳು ಕೂಡಿಕೊಂಡು ಅಯ್ಯಪ್ಪ ಸ್ವಾಮಿಯ ಒಂದು ಸುಂದರವಾಗಿರ್ತಕ್ಕಂಥ ಊರು, ಯಾವ ಊರದು? ಶಬರಿಮಲೆಗೆ ಮೂಲ ಸ್ಥಾನಕ್ಕೆ ಹೋಗಿ ಇಲ್ಲಿ ಪಾದಾರ್ಪಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾರೆ. ಈ ಪರಂಪರೆ ಅವರು ಮಾಡ್ತಾ ಇದ್ದಾರೆ ಅಂದ ಮೇಲೆ ಯಾರು ದೇವರ ಮೇಲೆ ಭಕ್ತಿ ಶ್ರದ್ಧೆ ಇಡ್ತಾ ಇದ್ದಾರಲ್ಲ ಅವರಲ್ಲಿ ವಿಶೇಷವಾದಂತಹ ಒಂದು ಆಧ್ಯಾತ್ಮದ ಚೈತನ್ಯ ಶಕ್ತಿ ಬರ್ತಾ ಇದೆ. ಹಾಗೆ ಧ್ಯಾನ ಮಾಡಿದಾಗ, ಅಭ್ಯಾಸ ಮಾಡಿದಾಗ, ಪುಸ್ತಕದ ಗ್ರಂಥವನ್ನು ಓದಿದಾಗ ನಮ್ಮಲ್ಲಿ ಮಸ್ತಕದಲ್ಲಿ ಜ್ಞಾನ ಹೇಗೆ ಪ್ರಾಪ್ತವಾಗುತ್ತದೆಯೋ ಅದೇ ರೀತಿಯಲ್ಲಿ ದೇವರ ಬಗ್ಗೆ, ಗುರುವಿನ ಬಗ್ಗೆ ಧ್ಯಾನ ಭಕ್ತಿಯನ್ನಿಟ್ಟಾಗ ನಮ್ಮ ಆಧ್ಯಾತ್ಮದಲ್ಲಿ ಒಂದು ಚೈತನ್ಯ ಶಕ್ತಿ, ಒಂದು ಕಾಸ್ಮಿಕ್ ಎನರ್ಜಿ ಬರ್ತಾ ಇದೆ. ಅದರಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಇರ್ತಾ ಇದೆ. ಆ ರೀತಿಯಲ್ಲಿ ವ್ರತಾಚರಣೆಯನ್ನ ಪ್ರತಿ ವರ್ಷವೂ ಕೂಡ ತಪ್ಪದೇ ನಮ್ಮ ದೇಶಮುಖರವರು ಮಾಡ್ತಾ ಇದ್ದಾರೆ. ಅವರ ಆಯುಷ್ಯ ಆರೋಗ್ಯ ಬೆಳೆಯಲಿ, ಸದಾಕಾಲ ಹಾರ್ಕೂಡಿ ಶಿವಯೋಗಿ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಶ್ರೀ ವಿಜಯಕುಮಾರ್ ದೇಶಮುಖ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಸತತ 31 ವರ್ಷ ಆಯಿತು ಅಯ್ಯಪ್ಪ ಸ್ವಾಮಿಯ ಸೇವೆಯಲ್ಲಿ ತೊಡಗಿವಿ. ಈ ಸೇವೆಗೆ ಸ್ಫೂರ್ತಿ ಅಂದ್ರೆ ಹಾರ್ಕೂಡ ಶ್ರೀಗಳದು ಮತ್ತು ಈ ದೇಶಮುಖ್ ಸನ್ನಿಧಾನದ 21 ವರ್ಷದಿಂದ ಒಂದು ಬಹಳ ಗಾಢವಾದ ಸಂಬಂಧ ಇದೆ. ಅವರ ಮಾರ್ಗದರ್ಶನದಲ್ಲಿ ನಮಗೆ ಈ ಯಾತ್ರಾ ಆಮೇಲೆ ಈ ಪೂಜೆಗೆ ಒಂದು ಮೀನಿಂಗ್ ಸಿಕ್ಕಿದೆ. ಬರೀ ಮಾಲ ಹಾಕಿ ಭಜನೆ ಮಾಡಿ ಇದು ಮಾಡೋದ್ರಿಂದ ಉಪಯೋಗ ಆಗ್ತಿಲ್ಲ. ಹಾರ್ಕೂಡ ಶ್ರೀಗಳ ಮಾರ್ಗದರ್ಶನ, ಅವ್ರ ವಿಚಾರಗಳು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಹೀಗಾಗಿ ನಾವೇನದು ಅಂತಂದ್ರೆ ಈ ಅಯ್ಯಪ್ಪ ಸ್ವಾಮಿಯ 31ನೇ ಯಾತ್ರೆಯನ್ನು ಈ ಸರ್ತಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಾಗ ವಿಶೇಷವಾಗಿ ಇಬ್ಬರು 18 ವರ್ಷ ಪೂರೈಸಿದ್ದಾರೆ. ಮಡಿವಾಳಪ್ಪ ನರಮುಳಿ ಸ್ವಾಮಿ, ಆಮೇಲೆ ಮಲ್ಲಿಕಾರ್ಜುನ ದೇವರಗುಡಿ ಸ್ವಾಮಿ. ಈಗೇನದಂದ್ರೆ ಈಗ ಇನ್ನೊಂದು ಕೆಲವು ನಿಮಿಷದಲ್ಲಿ ಹಾರ್ಕೂಡ ಶ್ರೀಗಳಿಂದ ಅವರಿಗೆ ಬೆಳ್ಳಿ ಕಿರೀಟವನ್ನು ತೊಡಿಸುವ ಕಾರ್ಯಕ್ರಮ ಇದೆ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನಾನು ನಮ್ಮ ಗುರುಸ್ವಾಮಿಗಳಾದ ಭೂಷಣ್ ತಾಂಗಡಿ ಅವರು ಧನ್ಯವಾದ. ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾರ್ಕೂಡದ ಪೂಜ್ಯರಿಗೆ ದೇಶಮುಖ ಪರಿವಾರದ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಜಗ ಬೆಳಗಿದ ಜಂಗಮರು ಚನ್ನವೀರ ಗುರುವರರು, ಜಗ ಬೆಳಗಿದ ಜಂಗಮರು ಚನ್ನವೀರ ಗುರುವರರು, ಕಲ್ಯಾಣದ ಕಲ್ಪತರು, ಕಲ್ಯಾಣದ ಕಲ್ಪತರು, ಕಲ್ಯಾಣದ ಕಲ್ಪತರು, ಜಗವನ್ನಿ ಬೆಳಗಿದರು, ಜಗ ಬೆಳಗಿದ ಜಂಗಮರು ಚನ್ನ
ಬೆಳಗಿದ ಜಂಗಮರು ಚನ್ನವೀರ ಗುರುವರರು. ಜಗ ಬೆಳಗಿದ ಜಂಗಮರು ಚನ್ನವೀರ ಗುರುವರರು. ಕಲ್ಯಾಣದ ಕಲ್ಪತರು, ಕಲ್ಯಾಣದ ಕಲ್ಪತರು, ಕಲ್ಯಾಣದ ಕಲ್ಪತರು ಜಗವನ್ನೇ ಬೆಳಗಿದರು. ಜಗ ಬೆಳಗಿದ ಜಂಗಮರು ಚನ್ನವೀರ ಗುರುವರರು. ಜಗ ಬೆಳಗಿದ ಜಂಗಮರು ಚನ್ನವೀರ ಗುರುವರರು. ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ, ಚನ್ನಬಸವ ಶ್ರೀ ಶಿವನವತಾರ, ಚನ್ನಬಸವ ಶ್ರೀ ಶಿವನವತಾರ. ಗುರುವಿನ ರೂಪ ತ್ರಿನೇತ್ರ. ದಾಸೋಹಮೂರ್ತಿ ಗುರುವರ, ದಾಸೋಹಮೂರ್ತಿ ಗುರುವರ, ನಾಶ ಮಾಡಿರಿ ರೋಗ ಭಕ್ತರ, ನಾಶ ಮಾಡಿರಿ ರೋಗ ಭಕ್ತರ. ಶೇಷ ನಿಮ್ಮ ಪುಷ್ಪದ ಹಾರ, ಶೇಷ ನಿಮ್ಮ ಪುಷ್ಪದ ಹಾರ, ಕೇಶವನಂತೆ ತೋರುವವರ. वीरशैवने
ಸುಖವ ನೀಡಿದ. ಅಷ್ಟಮದ ಮೋಹ ಬಿಡಿಸು ಶ್ರೇಷ್ಠ ಗುರುವಿಗೆ, ಅಷ್ಟಮದ ಮೋಹ ಬಿಡಿಸು ಶ್ರೇಷ್ಠ ಗುರುವಿಗೆ, ಕಾಮ ಕ್ರೋಧ ದಹಿಸಿ ಬಿಟ್ಟ ಚನ್ನವೀರಗೆ, ಧರೆಯ ಬೆಳಗಲೆಂದು ಬಂದ ಚನ್ನವೀರಗೆ, ನಿತ್ಯ ದಾಸೋಹಗೈದ ಯೋಗಿ ವಲ್ಯಗೆ, ಶಿರವಾಗುವ ನಾವು ಶರಣೆನ್ನುವ, ಶಿರವಾಗುವ ನಾವು ಶರಣೆನ್ನುವ. ಹಸಿದು ಬಂದ ಭಕ್ತರ ದಾಸೋಹ ಮಾಡಿದ, ನಿತ್ಯ ಉಣಿಸಿ ಹಸಿವು ಮರೆಸಿ ಪುಣ್ಯ ಹರಸಿದ, ಬಂಧು ಬಳಗದಂತೆ ಯೋಗಕ್ಷೇಮ ನೋಡಿದ, ಬಂಧು ಬಳಗದಂತೆ ಯೋಗಕ್ಷೇಮ ನೋಡಿದ, ಅಸಂಖ್ಯಾತ ಭಕ್ತ ಗಣಕ್ಕೆ ಕರುಣೆ ತೋರಿದ, ಧರೆಯ ಬೆಳಗಲೆಂದು ಬಂದ ಚನ್ನವೀರಗೆ, ನಿತ್ಯ ದಾಸೋಹಗೈದ ಯೋಗಿ ವಲ್ಯಗೆ, ಶಿರವಾಗುವ ನಾವು ಶರಣೆನ್ನುವ, ಶಿರವಾಗುವ ನಾವು ಶರಣೆನ್ನುವ. ಜಾತಿ ಧರ್ಮ ಎಂಬ ಭಾವ ತೊಡೆದು ಹಾಕಿದ, ಸರ್ವಧರ್ಮ ಒಂದೇ ಎಂದು ಸಾರಿ ಹೇಳಿದ, ಬಸವಾದಿ ಶರಣರಂತೆ ಸೇವೆ ಮಾಡಿದ, ಬಸವಾದಿ ಶರಣರಂತೆ ಸೇವೆ ಮಾಡಿದ, ಕಲ್ಯಾಣದ ಬಸವ ಗುರುವಾಗಿ ಬೆಳಗಿದ, ಧರೆಯ ಬೆಳಗಲೆಂದು ಬಂದ ಚನ್ನವೀರಗೆ, ನಿತ್ಯ ದಾಸೋಹಗೈದ ಯೋಗಿ ವಲ್ಯಗೆ, ಶಿರವಾಗುವ ನಾವು ಶರಣೆನ್ನುವ, ಶಿರವಾಗುವ ನಾವು ಶರಣೆನ್ನುವ, ಶಿರವಾಗುವ ನಾವು ಶರಣೆನ್ನುವ, ಶಿರವಾಗುವ ನಾವು ಶರಣೆನ್ನುವ. ಜೀವದುಸಿರು ಈ ಬಾಳ ಹಸಿರು ಹಾಲ ಕೂಡ ಚನ್ನವೀರ, ಶಿವಯೋಗಿ ಚನ್ನವೀರ, ಶಿವಯೋಗಿ ಚನ್ನವೀರ. ಈ ಜೀವದುಸಿರು ಈ ಬಾಳ ಹಸಿರು ಹಾಲ ಕೂಡ ಚನ್ನವೀರ, ಶಿವಯೋಗಿ ಚನ್ನವೀರ, ಶಿವಯೋಗಿ ಚನ್ನವೀರ, ಶಿವಯೋಗಿ ಚನ್ನವೀರ, ಶಿವಯೋಗಿ ಚನ್ನವೀರ. ಪಾಪವ ದೂರ ಮಾಡಿ ಪುಣ್ಯದ ಹಾದಿ ತೋರಿ
ಪಾಪವ ದೂರ ಮಾಡಿ ಪುಣ್ಯದ ಹಾದಿ ತೋರಿ ನಡೆಸ್ಯಾರೋ ಸತ್ಸಂಗ ಚನ್ನವೀರ ನಡೆಸ್ಯಾರೋ ಸತ್ಸಂಗ ಅಮೃತ ರಸಧಾರೆ ನಿತ್ಯವೂ ಉಣಿಸಿದ ಭವರೋಗ ವೈದ್ಯರಿವರು ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಈ ಜೀವ ದುಸಿರು ಈ ಬಾಳ ಹಸಿರು ಹಾರ ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಧರ್ಮವ ಬೋಧಿಸಿದ ಲಿಂಗವ ಪೂಜಿಸಿ ಧರ್ಮವ ಬೋಧಿಸಿದ ಗುರುಲಿಂಗ ಜಂಗಮರೋ ಚನ್ನವೀರ ಗುರುಲಿಂಗ ಜಂಗಮರೋ ಅಂತರಂಗದಿ ಬೆರೆತು ಅನುಭವ ನೀಡಿದ ಅಪರೂಪ ಯೋಗಿವರು ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಈ ಜೀವ ದುಸಿರು ಈ ಬಾಳ ಹಸಿರು ಹಾರ ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಸಂಗೀತ ಸಾಹಿತ್ಯ ಸಂಸ್ಕೃತಿ ಅರುಹಿದ ಸಂಗೀತ ಸಾಹಿತ್ಯ ಸಂಸ್ಕೃತಿ ಅರುಹಿದ ತತ್ವದ ನಿಧಿವರೋ ಚನ್ನವೀರ ತತ್ವದ ನಿಧಿವರೋ ದವಸ ಧಾನ್ಯಗಣ ರುದ್ರಾಕ್ಷಿ ತುಲಭರ ಪಡೆದ ಮಹಾಪುರುಷರು ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಈ ಜೀವ ದುಸಿರು ಈ ಬಾಳ ಹಸಿರು ಹಾರ ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಈ ಜೀವ ದುಸಿರು ಈ ಬಾಳ ಹಸಿರು ಹಾರ ಕೂಡ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಶಿವಯೋಗಿ ಚನ್ನವೀರ ಶರಣು ಶರಣೆಂದೆ ಓ ಶಿವನೇ ನಮೋ ನಮೋ ಶ್ರೀ ಚನ್ನವೀರೇಶ ನಮೋ ನಮೋ ಶ್ರೀ ಭಕ್ತರ ಪೋಷ ನಮೋ ನಮೋ ಶ್ರೀ ಮಹಿಮಾ
ಗರುಡ ಮುಕ್ತಿ ಮಂದಿರ ಗುರು ಚನ್ನವೀರ ಯೋಗಿ ಚಂದಿರ. ಹಾರ್ಕೂಡದ ಪರಮ ಪೂಜ್ಯರು ಶ್ರೀ ಸ್ವಾಮಿ ಅಯ್ಯಪ್ಪ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ಅನ್ನದಾನ ಪ್ರಭುವೇ ಮೂಲ ಗಣಪತಿ ಭಗವೇ ಸಿದ್ಧ ಶುದ್ಧ ಸುಪ್ರಸಿದ್ಧ ಸಕಲ ಕಾರ್ಯ ಸರ್ವ ಸಿದ್ಧ ಬದ್ಧರನ್ನು ಉದ್ಧರಿಸುವ ಶಿವ ಸಿದ್ಧ ಯೋಗಿ ಬುದ್ಧ ವರಯೋಗಿ ಚನ್ನವೀರರ ವರದ ಹಸ್ತ ಸಿದ್ಧ ಶ್ರದ್ಧೆಯಿಂದ ನಡೆದುಕೊಂಡು ಕಾಣು ಸುಪ್ರಸಿದ್ಧ. ಅವರವರ ಭಾವಕ್ಕೆ ಅವರವರ ತೆರನಾಗಿ ಅರಿವು ನೀಡುವಂತ ಅವತಾರ ಮೂರ್ತಿ
ಸಂತನಾಗಿ ಕೆಲವರಿಗೆ ಮಹಂತನಾಗಿ ಹಲವರಿಗೆ ನಾನಾ ರೂಪದಿಂದ ಜನರು ಕಾಣುವಂತ ಗುರುಮೂರ್ತಿ ಹಾರಕೂಡ ಹಾರಕೂಡ ಮುಕ್ತಿ ಮಂದಿರ ಗುರು ಚನ್ನವೀರ ಯೋಗಿ ಚಂದಿರ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.